ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈಗ ಮತ್ತೊಮ್ಮೆ ನಾವು ಪದಪುಂಜಗಳೊಂದಿಗೆ ಕ್ರಿಯಾಪದಗಳನ್ನು ತಿಳಿಯೋಣ. ಪದಪುಂಜಗಳು ಅಂದರೆ ಎರಡು ಶಬ್ದಗಳಿರ್ತವೆ. ಪದಪುಂಜಗಳೊಂದಿಗೆ ಕ್ರಿಯಾಪದಗಳು ಅಂದರೆ 3 ಶಬ್ದಗಳಾಗ್ತವೆ. ಅವುಗಳನ್ನ ನೋಡೋಣ ಮತ್ತು ತಿಳಿಯೋಣ. ಅವುಗಳಿಗೆ ನಾವು ಇಂಗ್ಲೀಷಲ್ಲಿ ಫ್ರೇಸಲ್ ವರ್ಬ್ಸ್ ಅನ್ನಬೇಕು ಅಂತ ಹೇಳುತ್ತಾ, ಈ ಹೊತ್ತಿನ ಮೊದಲನೇ ಫ್ರೇಸ್ ಈಸ್ ಟು ಕಮ್ ಅಂದರೆ ಕನ್ನಡದಲ್ಲಿ ಬರಲು ಅಥವಾ ಆಗಮಿಸುವಂತಾಗುತ್ತೆ. ನಂತರ ನಾವೀಗ ನೋಡೋಣ ಫ್ರೇಸಲ್ ವರ್ಬ್ ಅಂದರೆ ಟು ಕಮ್ ಅಬೌಟ್ ಅಂದರೆ ಸಂಭವಿಸು. ಟು ಕಮ್ ಅಬೌಟ್ ಅಂದರೆ 3 words ಇದೆ. 3 words ಇರೋದ್ರಲ್ಲಿ ಅರ್ಥ ಸಂಭವಿಸುವಂತ ಅರ್ಥ ಬರುತ್ತೆ. ಅದನ್ನೇ ಇನ್ನೊಂದ್ಸಲ ಟು ಹ್ಯಾಪನ್ ಅನ್ನಬೇಕು. ಟು ಹ್ಯಾಪನ್ನು ಅಂದರೆ ಸಂಭವಿಸುವಂತ ಅರ್ಥ ಬರುತ್ತೆ. ನೆಕ್ಸ್ಟ್ ಫ್ರೇಸಲ್ ವರ್ಬ್ ಈಸ್ ಟು ಕಮ್ ಅಕ್ರಾಸ್ ಅಂದರೆ ಆಕಸ್ಮಿಕವಾಗಿ ಭೇಟಿಯಾಗು ಅಥವಾ ಭೇಟಿಯಾಗು ಅಂತ ಹೇಳಬೇಕಾಗುತ್ತೆ. ಅದನ್ನ ಹೇಳ್ಬೇಕಾದ್ರೆ ಟು ಹ್ಯಾಪನ್ ಟು ಮೀಟ್ ಅನ್ಬೇಕಾಗುತ್ತೆ. ನೆಕ್ಸ್ಟ್ ಫ್ರೇಸಲ್ ವರ್ಬ್ ಈಸ್ ಟು ಕಮ್ ಇನ್. ಟು ಕಮ್ ಇನ್ ಅಂದರೆ ತಲುಪು ಅಂತ ಅರ್ಥ ಬರುತ್ತೆ. ಅದನ್ನೇ ಹೇಳ್ಬೇಕಾದ್ರೆ ಟು ಅರೈವ್ ಅನ್ಬೇಕಾಗುತ್ತೆ. ನಂತರ ಟು ಕಮ್ ಫ್ರಮ್ ಅಂದರೆ ಸೇರಿರುವಂತ ಅರ್ಥ ಬರುತ್ತೆ. ಅದನ್ನೇ ಹೇಳ್ಬೇಕಾದ್ರೆ ಟು ಬಿಲಾಂಗ್ ಟು ಅನ್ಬೇಕಾಗುತ್ತೆ. ಇಲ್ಲಿ ನಾನು ಅನ್ಬೇಕಾಗುತ್ತೆ ಅಂತ ಕೂಡ ಬರೀಬೇಕಾಗುತ್ತೆ ಅರ್ಥ ಬರುತ್ತೆ. ನೋಡ್ಕೊಳ್ಳಿ, ನಾನು ಯಾವಾಗ ಅನ್ಬೇಕಾಗುತ್ತೆ ಅಂದರೆ ನೀವು ಯಾವಾಗ ಬರ್ಕೋಬೇಕು ಅಂತ ತಿಳ್ಕೊಳ್ಳಿ. ನೆಕ್ಸ್ಟು ಫ್ರೇಸಲ್ ವರ್ಬ್ ಇದು ಟು ಕಮ್ ಬೈ ಅಂದರೆ ದೊರಕು ಅಂತ ಅರ್ಥ ಬರುತ್ತೆ. ಅದನ್ನೇ ಹೇಳ್ಬೇಕಾದ್ರೆ ಟು ಆಬ್ಟೈನ್ ಆರ್ ಟು ಗೆಟ್ ಪೊಸೆಷನ್ ಆಫ್. ಮತ್ತೊಮ್ಮೆ ಹೇಳ್ತೀನಿ, ಟು ಕಮ್ ಬೈ ಅನ್ನೋದನ್ನ ಹೇಳ್ಬೇಕಾದ್ರೆ ಟು ಆಬ್ಟೈನ್ ಅಥವಾ ಟು ಗೆಟ್ ಪೊಸೆಷನ್ ಆಫ್ ಅನ್ನಬೇಕು. ಅದನ್ನೇ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ದೊರಕು ಅಂತ ಅರ್ಥ ಬರುತ್ತೆ. ನೆಕ್ಸ್ಟು ಫ್ರೇಸ್ ಈಸ್ ಟು ಕಟ್ ಅಂದರೆ ಕತ್ತರಿಸು ಅಥವಾ ಕತ್ತರಿಸಲು ಅಂತ ಆಗುತ್ತೆ. ಅದನ್ನೇ ಫ್ರೇಸಲ್ ವರ್ಬಲ್ಲಿ ಹೇಳ್ಬೇಕಾದ್ರೆ ಟು ಕಟ್ ಡೌನ್ ಅಂದರೆ ಕಡಿತಗೊಳಿಸು ಅಥವಾ ಕಡಿಮೆ ಮಾಡು. ಟು ಕಟ್ ಡೌನ್ ಅಂದರೆ ಕಡಿತಗೊಳಿಸು ಅಥವಾ ಕಡಿಮೆ ಮಾಡು. ಅದನ್ನೇ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಟು ರೆಡ್ಯೂಸ್ ಅನ್ಬೇಕಾಗುತ್ತೆ. ನೆಕ್ಸ್ಟ್ ಫ್ರೇಸಲ್ ವರ್ಬ್ ಇದು ಟು ಕಟ್ ಇನ್. ಟು ಕಟ್ ಅಂದರೆ ಮಾತನಾಡುವಾಗ ಅಡ್ಡ ಬಾಯಿ ಹಾಕು ಅಂತ ಅರ್ಥ ಬರುತ್ತೆ. ಅಥವಾ ಮಾತನಾಡುವಾಗ ಆಗಾಗ ಅಡ್ಡ ಬಾಯಿ ಹಾಕುವುದೇ ನಾವು ಹೇಳ್ಬೇಕು. ಫ್ರೇಸಲ್ ವರ್ಬ್ ಹೇಳ್ಬೇಕಾಗುತ್ತೆ ಟು ಕಟ್ ಅನ್ಬೇಕು. ಅದನ್ನೇ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಟು ಇಂಟರಪ್ಟ್ ಅನ್ಬೇಕಾಗುತ್ತೆ. ನೆಕ್ಸ್ಟು ಅಂಡ್ ಲಾಸ್ಟ್ ಫ್ರೇಸಲ್ ವರ್ಬ್ ಇದು ಟು ಕಟ್ ಔಟ್ ಫಾರ್. ಟು ಕಟ್ ಔಟ್ ಫಾರ್ ಅಂದರೆ ತಕ್ಕವನಾಗಿರೋ ಅರ್ಥ ಬರುತ್ತೆ ಕನ್ನಡದಲ್ಲಿ. ಹಾಗೆ ಇಂಗ್ಲೀಷ್ ಹೇಳ್ಬೇಕಾದ್ರೆ ಟು ಸೂಟಬಲ್ ಫಾರ್ ಅನ್ಬೇಕಾಗುತ್ತೆ. ಈ ಹೊತ್ತಿಗೆ ಇಷ್ಟು ಮುಗಿಸಿದ್ವಿ. ಮತ್ತೆ ನಾವು ನಾಳೆ ಸಿಗೋಣ. ಆರು ಕೂಡ ಇಂಗ್ಲೀಷಲ್ಲಿ ಇರುವ ಫ್ರೇಸಲ್ ವರ್ಬ್ಸ್ನ ತಿಳಿಯೋಣ ಮತ್ತು ಕಲಿಯೋಣ. ಫ್ರೇಸಲ್ ವರ್ಬ್ಸ್ ಅಂದರೆ ಪದಪುಂಜಗಳ ಕ್ರಿಯಾಪದಗಳು. ಇಲ್ಲಿ ಪದಪುಂಜಗಳ ಕ್ರಿಯಾಪದಗಳು ಅಂದರೆ 3 ಶಬ್ದಗಳಿರುತ್ತವೆ. ಪದಪುಂಜಗಳು ಅಂದರೆ ಸಾಮಾನ್ಯವಾಗಿ 2 ಶಬ್ದಗಳಿರುತ್ತವೆ. ಪದಪುಂಜಗಳ ಕ್ರಿಯಾಪದಗಳು ಅಂದರೆ 3 ಶಬ್ದಗಳಿರುತ್ತವೆ. ಅವುಗಳನ್ನ ತಿಳಿಯೋಣ ಮತ್ತು ಕಲಿಯೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ತಿಳ್ಕೊಂಡಾದ್ಮೇಲೆ ಡೆಫಿನೆಟಾಗಿ ಉಪಯೋಗಿಸ್ತಾರೆ. ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡ್ ಈಸ್ ಥ್ಯಾಂಕ್ ಯು ವೆರಿ ಮಚ್.